ನನ್ನ ಹೆಸರು ವೈದ್ಯನಾಥನ್. ವಯಸ್ಸು 62. ಕೈಕಾಲು ನೋವು, ಸಂಧಿ ನೋವು ಇದೆ. ದಿನಕ್ಕೆ 4 ಬಾರಿ ನರಕದ ವೇದನೆ ಅನುಭವಿಸಬೇಕಾದ ಪರಿಸ್ಥಿತಿ ಆಗ್ಬಿಟ್ಟಿತ್ತು. ನಾನು ತೋರಿಸಿದ ಡಾಕ್ಟರ್ ಇಲ್ಲ. ಊರಿಂದ ಪೇರಂಬತ್ತಿಗೆ ಬಂದ್ರೆ ಸ್ವಲ್ಪವೂ ನಡೆಯಲು ಸಾಧ್ಯವಾಗ್ತಿರ್ಲಿಲ್ಲ. ನಾನು ಆಸ್ಪತ್ರೆಗೂ ಹೋಗಿ ನೋಡಿದ್ದೇನೆ. ನೋಡಿದ್ಮೇಲೆ ಎಲ್ಲರೂ ಎಲುಬು ತೇಯ್ಮಾನವಾಗಿದೆ, ಹೀಗೆ ಹೀಗೆ ಎಂದು ಹೇಳಿದ್ರು. ಸರಿ ಅಂತ ಹೇಳ್ಕೊಂಡು ಮಾತ್ರೆಗಳನ್ನ ಕೊಟ್ರು. ಯಾವುದಕ್ಕೋ ಆ ಮಾರ್ಗದಲ್ಲಿ ಏನೂ ಪ್ರಯೋಜನವಾಗ್ಲಿಲ್ಲ. ಹಾಗೇ ಇದ್ದಿತ್ತು. ಆ ರೀತಿಯಲ್ಲಿ ಇದೇ ರೀತಿ ಇದ್ದಾಗ ನಾನು ಅನುಭವಿಸ್ತಿದ್ದ ಕಷ್ಟವನ್ನ ನೋಡಿ ನನ್ನ ಮಗನೇ ಈ ದುರಂತ್ ಜಾಯಿಂಟ್ ಬೇಕು ಅಂತ ಒಂದು ಖರೀದಿ ಮಾಡಿ ತಂದನು. ಅದನ್ನು ಎಲ್ಲೆಡೆ ಹಚ್ಚಿದ್ದೇನೆ. ಹಚ್ಚಿದಾಗ ಒಂದು ಬಿಸಿ ಹಾರವಂತೆ ಸ್ಮೂತ್ ಆಗಿ ಒಂದು ಆವಿ ಬರುತ್ತಿರುವಂತೆ ಅನಿಸ್ತದೆ. ಅದು ತುಂಬಾ ಆರಾಮವಾಗಿತ್ತು. ಯಾವ ಮಾತ್ರೆಗಳಿಗೂ ಪರಿಣಾಮವಾಗದ ಈ ಸಮಸ್ಯೆಗೆ ಈ ದುರಂತರ್ ಆಯಿಲ್ ಹಚ್ಚಿದಾಗ ಮಾತ್ರ ಈ ರೀತಿಯಾಗಿ ಕೆಲಸ ಮಾಡಿದ್ದು ನನಗೆ ತುಂಬಾ ಆಶ್ಚರ್ಯವಾಯಿತು. ನಾನು ಆ ಅಕ್ಯುಪಂಕ್ಚರ್ ಚಪ್ಪಲ್ ಒಂದನ್ನು ಈ ಬಟನ್ ಚಪ್ಪಲ್ ಹಾಕಿಕೊಂಡೆ. ಅದನ್ನು ಪ್ರತಿದಿನವೂ 10 ನಿಮಿಷ 10-15 ದಿನ ಹಚ್ಚಿಕೊಂಡು ನಡೆದ್ರೂ ಆ ಕಾಲಿನ ನೋವು, ಕಾಲಿನಿಂದ ಮುಖ್ಯಸ್ಥರಿಗೆ ಇದ್ದ ಸಮಸ್ಯೆ ಕಾಣದೇ ಹೋದಿತ್ತು. ಇಂದು ನನಗೆ ಯಾವುದೇ ಕಾಲು ನೋವು, ಕೈ ನೋವು ಏನೂ ಇಲ್ಲದೆ ಇರುವುದಕ್ಕೆ ಕಾರಣವೇ ಈ ದುರಂತರ್ ಆಯಿಲ್ ಮತ್ತು ಅಕ್ಯುಪಂಕ್ಚರ್ ಚಪ್ಪಲ್. ದುರಂತರ್ ಜಾಯಿಂಟ್ ಪೇನ್ ಆಯಿಲ್ 2+1 ಆಫರ್ನಲ್ಲಿ ಅಕ್ಯುಪಂಕ್ಚರ್ ಚಪ್ಪಲ್ ಜೊತೆಗೆ ಸಿಗುತ್ತದೆ. ದುರಂತರ್ ಜಾಯಿಂಟ್ ಪೇನ್ ಆಯಿಲ್ ಅನ್ನು ನಿಮಗೆ ನೋವು ಇರುವ ಜಾಗದಲ್ಲಿ ಹಚ್ಚುವಾಗ ಸ್ವಲ್ಪ ಹೊಗೆ ಬರುತ್ತದೆ. ಈ ಆಯಿಲ್ ಮಾಂಸಪೇಶಿಗಳ ನಡುವೆ ತಲುಪಿ ಹೀಟ್ ಅನ್ನು ಉತ್ಪತ್ತಿ ಮಾಡಿ ರಕ್ತ ಸಂಚಲನವನ್ನು ಸರಿಪಡಿಸುತ್ತದೆ. ಇದು ದೀರ್ಘಕಾಲದ ನೋವು, ಎಲುಬು ಒರಟು, ಮಾಂಸಪೇಶಿ ನೋವು ಮುಂತಾದವುಗಳನ್ನು ಸರಿಪಡಿಸುತ್ತದೆ. ಜೊತೆಗೆ ಬರುವ ಅಕ್ಯುಪಂಕ್ಚರ್ ಕಾಲಿನ ಬೆರಳಲ್ಲಿ ಒತ್ತಡವನ್ನು ಉಂಟು ಮಾಡಿ ತಲೆಮೂಳೆಯಿಂದ ಕಾಲಿನ ಮೂಳೆವರೆಗೆ ನರ ಮತ್ತು ರಕ್ತ ಸಂಚಾರವನ್ನು ಸರಿಪಡಿಸುವುದು, ನೋವಿನಿಂದ ಶಾಶ್ವತ ಪರಿಹಾರವನ್ನು ನೀಡುತ್ತದೆ. ಈಗ ಈ ದುರಂತರ್ ಜಾಯಿಂಟ್ ಪೇನ್ ಆಯಿಲ್ 2+1 ಆಫರ್ನಲ್ಲಿ ಮತ್ತು ಅಕ್ಯುಪಂಕ್ಚರ್ ಚಪ್ಪಲಿಯನ್ನು ಕೂಡ ಪಡೆಯಲು ತಕ್ಷಣ ಆರ್ಡರ್ ಮಾಡಿ. ಇಂದಿನ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಕೆಲಸಗಳಿವೆ. ಕೆಲವರು ಬೆಳಿಗ್ಗೆಯಿಂದಲೇ ಸಂಜೆಯವರೆಗೆ ನಿರಂತರವಾಗಿ ಕುಳಿತುಕೊಂಡೇ ಕೆಲಸ ಮಾಡುತ್ತಾರೆ. ಈಗ ಎಲ್ಲರೂ ಸಿಸ್ಟಮ್ ಮುಂದೆ ಕುಳಿತುಕೊಂಡು ಕೆಲಸ ಮಾಡುತ್ತಾರೆ. ಈ ಲೇಬರ್ಗಳನ್ನು ನೋಡಿ, ಭಾರವನ್ನು ಎತ್ತಿ ಇಡುತ್ತಾರೆ. ನನಗೂ ಹೀಗೆ ಕೆಲಸ ಮಾಡುತ್ತಾರೆ. ಇದಕ್ಕಿಂತಲೂ ಹೆಚ್ಚಾಗಿ ಕೆಲಸಕ್ಕೆ ಹೋಗಲು ಬೈಕ್ನಲ್ಲಿ ತುಂಬಾ ದೂರ ಪ್ರಯಾಣ ಮಾಡಿ ಹೋಗುತ್ತಾರೆ. ಮತ್ತೆ ದೂರ ಪ್ರಯಾಣ ಮಾಡಿ ಮನೆಗೆ ಬರುತ್ತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ದುಡಿದು ದಣಿದು ಮನೆಗೆ ಬಂದು ಶಾಂತಿಯಾಗಿ ನಿದ್ರೆ ಮಾಡೋಣ ಎಂದು ಯೋಚಿಸುವಾಗ ಅವತ್ತು ಒಂದು ರೀತಿಯ ನೋವು ಬರ್ತದೆ ನೋಡಿ. ನೋವಿನ ಮೇಲೆ ನೋವು. ಆ ನೋವನ್ನು ಅನುಭವಿಸುವವರಿಗೆ ಮಾತ್ರ ಅದು ಹೇಗಿರುತ್ತೆ ಎಂದು ಗೊತ್ತಿರುತ್ತದೆ. ಸರಿ, ಆ ಸಮಯದಲ್ಲಿ ಆ ನೋವಿನಿಂದ ಹೊರಬರಲು ಏನಾದ್ರೂ ಆಯಿಲ್ ಹಾಕಿ ಮಾತ್ರ ಕೊಡುತ್ತಾರೆ. ಅದು ಸ್ವಲ್ಪ ಸಮಯ ಮಾತ್ರ ರಿಲೀಫ್ ಕೊಡುತ್ತದೆ. ಆದ್ರೆ ಆ ನೋವು ಶಾಶ್ವತವಾಗಿ ಅವರ ಜೊತೆಗೆ ಇರುತ್ತದೆ. ಬೆಳಿಗ್ಗೆಯಿಂದ ದುಡಿಸ್ತಾರೆ ಅಲ್ಲವೇ, ಅವ್ರಿಗೆ ಬೇರೆ ದಾರಿ ಇಲ್ಲದೆ ಶಾಂತಿಯುತ ನಿದ್ರೆ ಬೇಕು ಅಲ್ವಾ? ಈ ನೋವನ್ನು ಶಾಶ್ವತವಾಗಿ ಹೋಗಿಸಲು ತರುವುದೇ ದುರದೃಷ್ಟವಶಾತ್ ಜಾಯಿನ್ ಮಾಡಬೇಕು. ಅದಕ್ಕೆ ಜೊತೆಗೆ ಅಕ್ಯುಪಂಕ್ಚರ್ ವೆಚ್ಚ ಬರುತ್ತದೆ.